ಹಾಯ್ ಹಲೋ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಗೆ ಇವತ್ತು ಹೋಳಿಗೆ ಸಾಂಬಾರು ಮಾಡ್ತಾಯಿದ್ದೀವಿ. 2 ಪಾವು ಬೇಳೆಗೆ 2 ಪಾವು ಬೆಲ್ಲ ಮತ್ತು ಕಾಯಿ ತುರಿ ತೊಗೊಂಡಿದ್ದೀನಿ. ಎಲ್ಲ ಕುಟ್ಟಿಟ್ಕೊಂಡು ತುರಿದಿಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಕನಕ ಕಲಿಸ್ಕೊಂಡಿದ್ದೀನಿ. ಹೋಳಿಗೆಗೆ ಕಲಸಿಟ್ಟಿದ್ದಾಯಿತು. ಇವಾಗ ಮಸಾಲೆ ಹುರ್ಕೊಳ್ಳೋಣ. ಮಸಾಲೆಗೆ ನಾನು ಹೋಳಿಗೆ ಸಾಂಬಾರು ಕಟ್ ಸಾಂಬಾರು ಅಂತೀವಿ ನಾವು. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಮತ್ತು ಹಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆಗಿದೆ. ನೆಕ್ಸ್ಟ್ ಇವಾಗ ಜೀರಿಗೆ ತೊಗೊಂಡೆ. ಜೀರಿಗೆ ಫ್ರೈ ಆಯಿತು. ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಕಾಯಿ ತುರಿ ಎಲ್ಲ ಮಿಕ್ಸಾಗಿ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಬೇಗೇ ಎಲ್ಲ ಫ್ರೈ ಆಗಿರ್ತೈತೆ ಕಾಯಿ ತುರಿದು ಎಲ್ಲ. ಕಾಯಿ ತುರಿ ನಾವು ಜೀರಿಗೆ ನಾನು ಹಸಿ ಜೀರಿಗೆ ಬೇರೆ ಮತ್ತು ಹುರಿದಿರೋ ಇದು ಫ್ರೈ ಆಗಿರೋ ಜೀರಿಗೆ 2 ಥರ ಹಾಕ್ಕೊತೀನಿ. ಹಸಿ ಜೀರಿಗೆ ಹಾಕ್ತಾಯಿದ್ದೀನಿ ಇವಾಗ. ಫ್ರೈ ಆಗಿರೋದು ಬೇರೆ, ಇದು ಹಸಿ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಹಾಕಿದ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮಸಾಲೆಗೆ ರುಬ್ಕೊಳ್ಳೋಕ್ಕೆ. ನೆಕ್ಸ್ಟ್ ನಾನು ಬೇಳೆ ಬೆಂದಿತ್ತು ಕಟ್ಟು ಬಸ್ಕೊತಾ ಇದ್ದೀನಿ. ಇದನ್ನು ನಾವು ಕಟ್ಟಿನಲ್ಲೇ ಹುಣಸೆಹಣ್ಣು ನೆನೆ ಹಾಕ್ಕೊತೀವಿ. ಇದು ಬಂದು ಕಟ್ಟು ಸಾಂಬಾರು, ನಾವು ಕಟ್ಟು ಸಾಂಬಾರು ಅಂತೀವಿ ನಾವು ನಮ್ಮ ಕಡೆ. ಹೋಳಿಗೆ ಸಾಂಬಾರು ತುಂಬಾ ಟೇಸ್ಟಿ ಇರುತ್ತೆ. ಕರೆಕ್ಟಾಗಿ ನಾವೆಲ್ಲ ಹಾಕಿ ಇಂಗ್ರೀಡಿಯೆಂಟ್ಸ್ ಹಾಕಿ ಕೂಡಿಸಿರೆ ಸಾಂಬಾರು ತುಂಬಾ ಟೇಸ್ಟ್ ಇರುತ್ತೆ. 2-3 ದಿನ ನಾವು ತಿನ್ಕೊಬೋದು. ಇದಾಯಿತು. ಬೇಳೆ ಬಸ್ಕೊಂಡಿದ್ದೀನಿ. ಆ ಬೇಳೆನೊಂದು ಸ್ವಲ್ಪ ನಾನು ಸಾಂಬಾರಿಗೆ ತೊಗೊತೀನಿ ಆಡ್ಸೋಕ್ಕೆ. ಒಂದು ಸ್ವಲ್ಪ ತೊಗೊಂಡು ಸಾಂಬಾರಿಗೆ ಸ್ವಲ್ಪ ಹಾಕಬೇಕು, ಜಾಸ್ತಿನೂ ಹಾಕಬಾರ್ದು. ಅಷ್ಟು ನಾನು ಸಾಂಬಾರಿಗೆ ತೊಗೊಂಡು ಸಾಂಬಾರಿಗೆ ಅದಕ್ಕೆ ಮಿಕ್ಸ್ ಹಾಕ್ಕೊತಾ ಇದ್ದೀನಿ ಮಸಾಲೆಗೆ. ಅದು ಆಯಿತು. ನೆಕ್ಸ್ಟ್ ನಾನು ಕಾಯಿ ತುರಿ ಮತ್ತು ಬೆಲ್ಲ ಹಾಕ್ತಾಯಿದ್ದೀನಿ. ಅದಕ್ಕೆ ಹಾಕಿಬಿಟ್ಟು ನಾವು ಒಂದು ಕುದಿ ಕುದಿಸ್ಕೊತೀವಿ. ಸಿಮ್ಮಲ್ಲಿ ಇಟ್ಕೊಂಡು ಸ್ಟವ್ ಮೇಲೆ ಚೆನ್ನಾಗಿ ಬೇಳೆ ಬೆಲ್ಲ ಎಲ್ಲ ಮಿಕ್ಸ್ ಆಗಂಗೆ ಕುದಿಸ್ಕೊತೀವಿ. ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು 2-3 ಸರಿ ಕುಲುಕ್ಬಿಟ್ಟು ಸ್ಟವ್ ಮೇಲೆ ಇಟ್ಟು ನಾವು ಚೆನ್ನಾಗಿ ಇದು ಮಿಕ್ಸ್ ಆಗುತ್ತೆ. ನಂತರ ನಾವು ಗ್ರೈಂಡರ್ಗೆ ಹಾಕ್ಕೊಳೋದು. ಇದು ಆಲ್ರೆಡಿ ಆಗಿದೆ. ಇದು ಆಗ್ತಾಯಿದೆ. ಇಲ್ಲಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡೆ ಇದನ್ನು. ನೆಕ್ಸ್ಟ್ ಇವಾಗ ಕಟ್ಟಿಗೆ ಇದಕ್ಕೆ ನಾನು ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಹಾಕಿರಲಿಲ್ಲ. 1 ಸ್ಪೂನು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. 1-1.5 ಸ್ಪೂನು. ನೆಕ್ಸ್ಟ್ ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊತೀನಿ. ಕೆಲವರು ಮೆಣಸಿನ್ಕಾಯಿ ಇಟ್ಕೊತಾರೆ ಒಣಗಿರೋದು, ನಾವು ಚಿಲ್ಲಿ ಪೌಡ್ರ್ ಇಟ್ಕೊಂಡ್ವಿ. ನೆಕ್ಸ್ಟ್ ಇದಕ್ಕೆ ಏಲಕ್ಕಿ ಹಾಕ್ಕೊಂಡೆ ನಾನು. ನೆಕ್ಸ್ಟ್ ಹುಣಸೆಹಣ್ಣು ತೊಳೆದ್ಬಿಟ್ಟು ಕಟ್ಟಿನಲ್ಲಿ ನೆನೆಸಿ, ನಾನು ಕಟ್ಟು ನೀರಲ್ಲೇ ನೆನಿಡ್ತೀವಿ. ಮಸಾಲೆಗೆ ಎಲ್ಲ ರೆಡಿ ಆಯಿತು. ಇದಕ್ಕೆ ಕಟ್ಟಿನಲ್ಲಿ ನೀರು ಹಾಕ್ಕೊಂಡು ಇದು ಎಲ್ಲ 2-3 ಸರಿ ತೊಳೆದ್ಬಿಟ್ಟು ನೆಕ್ಸ್ಟು ಚೆನ್ನಾಗಿ ಹುಣಸೆಹಣ್ಣು ಕಲಿಸ್ಕೊಬಿಟ್ಟಿದ್ದ ರೆಡಿಯಾಗಿ ಕಲಿಸ್ಕೊಂಡೆ. ಅದು ಹುಣಸೆಹಣ್ಣು ಹಾಕಿರೋದು ಹುಣಸೆಹಣ್ಣು ಕಲಿಸಿರೋದು ಹಾಕ್ಕೊಂಡು ಮಿಕ್ಸಿಗೆ ಆಡಿಸ್ಕೊಳ್ಳೋಣ. ಮಿಕ್ಸಿಗೆ ಆಡಿದೆ. ನಂತರ ಇದನ್ನು ನಾವು ಗ್ರೈಂಡರ್ಗೆ ಬೇಳೆ ಮತ್ತು ಕಾಯಿ ಎಲ್ಲ ಆಗಿದೆ. ಇದು ಆಲ್ರೆಡಿ ಆಯ್ತು. ನುಣ್ಣಗೆ ಆಗಿದೆ. ನಾವು ಒಂದು ಸೈಡ್ಗೆ ಹೂರಣ ಎಲ್ಲ ತೆಕ್ಕೊಂಡು ಹೂರಣನೂ ರೆಡಿ ಆಯಿತು. ನೆಕ್ಸ್ಟ್ ಮತ್ತೊಂದು ಪಾತ್ರೆ ಇಟ್ಕೊಂಡೆ. ಅದಕ್ಕೆ ನಾನು 1 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಮ್ಮ ಕಡೆ ನಾವು ಈರುಳ್ಳಿ ಹಾಕಲ್ಲ ಒಗ್ಗರಣೆಗೆ. ಸಾಸಿವೆ, ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊತೀವಿ. ಇದು ಆಗ್ತಾಯಿದೆ. ಇದು ಆಲ್ರೆಡಿ ಆಯಿತು. ನೆಕ್ಸ್ಟ್ ನಾವು ಈ ಕಟ್ಟು ಬಸ್ತಿರ್ತೀವಲ್ಲ ಅದೆಲ್ಲ ಹಾಕ್ಕೊಂಡು ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಉಪ್ಪು ಹಾಕಿ ಎಲ್ಲ ತೊಳೆದ್ಬಿಟ್ಟು ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನಾವು ನೋಡಿಕೊಂಡು ಹಾಕ್ಕೊಂತೀವಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.